ಇವರು ಯಾರು ಅಂತ ಗೊತ್ತಾಯ್ತಾ? ಹೆಸರು ರಾಧಾಕೃಷ್ಣ, ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದರು. ಇವರಿಗೆ ಇನ್ನೊಂದು ಗುರುತು ಇದೆ, ಅದೇನೆಂದ್ರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಇವರ ಅಭಿವೃದ್ಧಿ ಕಾರ್ಯ ಕೆಲಸಗಳ ಬಗ್ಗೆ ನೋಡೋಣ ಅಂತ MPLADS ಪೋರ್ಟಲ್ ತೆರೆದ್ರೆ ಕಾಣೋದು ಎಲ್ಲವೂ ಶೂನ್ಯ. 1.5 ವರ್ಷ ಸಂಸದರಾಗಿದ್ರು ಕಲಬುರಗಿಗೆ ಸಿಕ್ಕ ಅಭಿವೃದ್ಧಿ ಏನು ಗೊತ್ತಾ? ಶೂನ್ಯ. ಹೌದು, ಸಂಪೂರ್ಣ ಶೂನ್ಯ. 9.8 ಕೋಟಿ ನಿಧಿ ಲಭ್ಯವಿದೆ, ಆದ್ರೆ ಖರ್ಚು ಮಾಡಿದ್ದು 0, ಶಿಫಾರಸು ಮಾಡಿದ ಕೆಲಸಗಳು 0, ಪೂರ್ಣಗೊಂಡ ಯೋಜನೆಗಳು 0. ಇದಕ್ಕಿಂತ ಸ್ಪಷ್ಟವಾದ ವೈಫಲ್ಯ ಇನ್ನೇನು ಬೇಕು? ಬಹುಶಃ ಕೆಲಸ ಮಾಡದೇ ಇರೋದೇ ಇವರ ಹೊಸ ಮಾದರಿ ಆಡಳಿತ ಇರಬೇಕು. ರಸ್ತೆ, ಶಾಲೆ, ನೀರು, ಆಸ್ಪತ್ರೆ ಏನೇನೂ ಇಲ್ಲ. ಸಂಸದ ಸ್ಥಾನ ಅಭಿವೃದ್ಧಿಗೆ ಉಪಯೋಗಿಸಬೇಕಾದ ಜವಾಬ್ದಾರಿ ಯಾವ ಕೆಲಸವೂ ಮಾಡದೆ 9.8 ಕೋಟಿ ರೂಪಾಯಿ ಇಂದಿಗೂ ಬಳಕೆಯಾಗದೆ ಉಳಿದಿದೆ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ. ಕೆಲಸ ನಡೆದಿದ್ರೆ ಅದು ದಾಖಲೆಯಲ್ಲಿ ಯಾಕೆ ಇಲ್ಲ? ನಡೆದೇ ಇಲ್ಲದೆ ಇದ್ರೆ ಯಾರು ಹೊಣೆ ಅನ್ನೋದು ಸ್ಪಷ್ಟವಾಗಬೇಕು. ಕೇವಲ ಭಾಷಣಗಳು, ಫೋಟೋಗಳು, ಕುಟುಂಬದ ಹೆಸರು, ಪರಿಚಯಗಳಿಂದ ಕ್ಷೇತ್ರ ಬೆಳೆಯೋದಿಲ್ಲ. ಫಲಿತಾಂಶವೇ ಮಾನದಂಡ. ಕಲಬುರಗಿಗೆ ಒಂದೂ ಯೋಜನೆ ಕೊಡದ ಸಂಸದರಿಂದ ಜನರು ಇನ್ನೇನು ನಿರೀಕ್ಷಿಸಬೇಕು? ಕೆಲಸ ಮಾಡಲು ಮನಸ್ಸಿಲ್ಲದೆ ಕುಟುಂಬದ ಒತ್ತಡಕ್ಕೆ ಮಣಿದು ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗಿದ್ದೀರಾ? ಕಲಬುರಗಿಯ ಜನರಿಗೆ ಉತ್ತರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ.